ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ವಿಡಿಯೋದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಚಾಣಕ್ಯನ ಜೀವನ ಪಾಠಗಳು ಎಷ್ಟು ಮುಖ್ಯ ಎಂಬುದನ್ನು ತಿಳಿಸಿಕೊಡುತ್ತಿದ್ದೇವೆ. ಈ ಪ್ರಪಂಚದಲ್ಲಿ ಬಲಶಾಲಿಯಾಗಿರಬೇಕು ಅಂದರೆ ಕಾಯಬಲ ಬೇಕೆಂದಿಲ್ಲ, ಬುದ್ಧಿಬಲ ಸಾಕು. ಒಬ್ಬ ಬಡ ಬ್ರಾಹ್ಮಣ ಕೋಪಗೊಂಡ ರಾಜನಿಂದ ಅವಮಾನಿಸಲ್ಪಟ್ಟವನಾಗಿದ್ದ. ಆ ಅವಮಾನವೇ ಒಂದು ಸಾಮ್ರಾಜ್ಯ ಹುಟ್ಟಲು ಕಾರಣವಾಯಿತು. ಅವನು ಯಾರು ಗೊತ್ತಾ? ಆಚಾರ್ಯ ಚಾಣಕ್ಯ. ಇಂದು ನಾವು ವಿದ್ಯಾರ್ಥಿಗಳ ಜೀವನವನ್ನೇ ಬದಲಾಯಿಸಬಲ್ಲ ಚಾಣಕ್ಯನ ಜೀವನ ಪಾಠಗಳನ್ನು ಆಳವಾಗಿ ತಿಳಿದುಕೊಳ್ಳೋಣ. ಚಾಣಕ್ಯ ಯಾರು? ಚಾಣಕ್ಯ ಅಂದರೆ ಕೇವಲ ರಾಜಗುರುವಲ್ಲ. ಅವನು ತಕ್ಷಶಿಲಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ, ಅರ್ಥಶಾಸ್ತ್ರದ ಪಿತಾಮಹ, ಚಂದ್ರಗುಪ್ತ ಮೌರ್ಯನ ಗುರು, ಭಾರತದ ಮೊದಲ ಸಾಮ್ರಾಜ್ಯದ ಶಿಲ್ಪಿ. ಅವನ ಜೀವನವೇ ಒಂದು ಸಂದೇಶ. ಪರಿಸ್ಥಿತಿಗಳು ನಿಮಗೆ ವಿರುದ್ಧವಾಗಿದ್ದರೂ ನೀವು ನಿಮ್ಮ ಗುರಿಗೆ ನಿಷ್ಠರಾಗಿದ್ದರೆ ವಿಜಯ ತಪ್ಪದು. ಪಾಠ 1. ಗುರಿ ಸ್ಪಷ್ಟವಾಗಿರಲಿ. ಚಾಣಕ್ಯ ಹೇಳುತ್ತಾನೆ, ಗುರಿಯಿಲ್ಲದ ಜೀವನ ಹಡಗು ಇಲ್ಲದ ಸಮುದ್ರದ ಪ್ರಯಾಣದಂತೆ. ವಿದ್ಯಾರ್ಥಿಗಳಿಗೆ ಪ್ರಶ್ನೆ: ನೀನು ಓದುತ್ತಿರುವುದೇಕೆ? ನಿನ್ನ ಕನಸು ಏನು? ನೀನು ಯಾರಾಗಬೇಕು? ಗುರಿ ಸ್ಪಷ್ಟವಿಲ್ಲದಿದ್ದರೆ ಶ್ರಮ ವ್ಯರ್ಥವಾಗುತ್ತದೆ. ಒಂದು ಗುರಿ ಬರೆಯಿರಿ, ದೈನಂದಿನ ಚಿಕ್ಕ ಹೆಜ್ಜೆಯಿಡಿ. ಪಾಠ 2. ಸೋಲಿನಿಂದ ಹೆದರಬೇಡಿ. ಚಾಣಕ್ಯನಿಗೆ ಅಪಮಾನವಾದಾಗ ಅವನು ಅತ್ತುಕೊಂಡಿಲ್ಲ. ಅವನು ಹೇಳಿಕೊಂಡನು, ನಾನು ಈ ರಾಜ್ಯವನ್ನೇ ಬದಲಾಯಿಸುತ್ತೇನೆ. ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೀರಾ? ಅವಮಾನವಾಗಿದೆನಾ? ಅದು ಅಂತ್ಯವಲ್ಲ, ಅದು ಆರಂಭ. ಸೋಲಿನಿಂದ ಪಾಠ ಕಲಿಯುವವನೇ ನಿಜವಾದ ವಿದ್ಯಾರ್ಥಿ. ಪಾಠ 3. ಸಮಯದ ಮೌಲ್ಯ. ಚಾಣಕ್ಯನ ಮಾತು: ಸಮಯವನ್ನು ಕಳೆದುಕೊಂಡವನು ಜೀವನವನ್ನು ಕಳೆದುಕೊಳ್ಳುತ್ತಾನೆ. ಮೊಬೈಲ್, ರೀಲ್ಸ್, ಗೇಮ್ಸ್ ಇವೆಲ್ಲವೂ ನಿಮ್ಮ ಸಮಯದ ಕಳ್ಳರು. ದಿನಕ್ಕೆ 1 ಗಂಟೆ ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ. 1 ವರ್ಷದಲ್ಲಿ ನೀವು ಬೇರೆ ವ್ಯಕ್ತಿಯಾಗುತ್ತೀರಿ. ಪಾಠ 4. ಶಿಸ್ತು ಮತ್ತು ಸ್ವಯಂ ನಿಯಂತ್ರಣ. ಚಾಣಕ್ಯನ ಶಕ್ತಿ ಅವನ ಶಿಸ್ತಿನಲ್ಲಿತ್ತು. ಸಮಯಕ್ಕೆ ಏಳುವುದು, ಅಧ್ಯಯನಕ್ಕೆ ನಿಯಮಿತ ಸಮಯ, ಅನಗತ್ಯ ಸ್ನೇಹಿತರಿಂದ ದೂರ. ಶಿಸ್ತು ಇಲ್ಲದ ಪ್ರತಿಭೆ ವ್ಯರ್ಥ. ಶಿಸ್ತು ಇರುವ ಸಾಮಾನ್ಯ ವಿದ್ಯಾರ್ಥಿ ಶಿಸ್ತಿಲ್ಲದ ಪ್ರತಿಭಾವಂತನಿಗಿಂತ ಮೇಲು. ಪಾಠ 5. ಸ್ನೇಹ ಆಯ್ಕೆ ಜಾಗ್ರತೆ. ಚಾಣಕ್ಯ ಎಚ್ಚರಿಸುತ್ತಾನೆ, ನಿನ್ನನ್ನು ಕೆಳಗಿಳಿಯುವ ಸ್ನೇಹ ಶತ್ರುವಿಗಿಂತ ಅಪಾಯಕಾರಿ. ವಿದ್ಯಾರ್ಥಿಗಳೇ, ನಿಮ್ಮ ಜೊತೆಗಿರುವವರು ನಿಮ್ಮ ಕನಸುಗಳನ್ನು ನಗುತ್ತಾರಾ? ನಿಮ್ಮ ಓದನ್ನು ತಗ್ಗಿಸುತ್ತಾರಾ? ಅಂಥವರಿಂದ ದೂರವೇ ಬಲ. ಒಳ್ಳೆಯ ಸಂಗತಿ ಒಳ್ಳೆಯ ಸ್ನೇಹದಿಂದಲೇ ಬರುತ್ತದೆ. ಪಾಠ 6. ಮೌನದ ಶಕ್ತಿ. ಚಾಣಕ್ಯ ಕಡಿಮೆ ಮಾತನಾಡುತ್ತಿದ್ದ, ಆದರೆ ಅವನ ಮೌನವೇ ಭಯ ಹುಟ್ಟಿಸುತ್ತಿತ್ತು. ಎಲ್ಲವನ್ನೂ ಹೇಳಬೇಡಿ, ಸರಿಯಾದ ಸಮಯಕ್ಕೆ ಮಾತಾಡಿ. ವಿದ್ಯಾರ್ಥಿಗಳಿಗೆ ಪಾಠ: ನಿಮ್ಮ ಪ್ಲಾನ್ ಎಲ್ಲರಿಗೂ ಹೇಳಬೇಡಿ. ಫಲಿತಾಂಶವೇ ನಿಮ್ಮ ಉತ್ತರವಾಗಲಿ. ಸ್ಟಾರ್ ಭಾಗ 8. ವಿದ್ಯಾರ್ಥಿಗಳಿಗೆ ಚಾಣಕ್ಯನ ಅಂತಿಮ ಸಂದೇಶ. ನೀವು ಬಡವರಾಗಿರಬಹುದು, ಅಂಕಗಳು ಕಡಿಮೆಯಿರಬಹುದು, ಬೆಂಬಲ ಇಲ್ಲದಿರಬಹುದು. ಆದರೆ ನೀವು ಶಿಸ್ತಿನವರಾಗಿದ್ದರೆ, ಗುರಿಯೊಂದಿಗೆ ನಡೆದರೆ, ಸಮಯವನ್ನು ಗೌರವಿಸಿದರೆ ನಿಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಚಾಣಕ್ಯನಂತೆ ಯೋಚಿಸಿ, ಚಂದ್ರಗುಪ್ತನಂತೆ ಕಾರ್ಯನಿರ್ವಹಿಸಿ. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಸ್ಪರ್ಶಿಸಿದರೆ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನಷ್ಟು ಚಾಣಕ್ಯ ಪ್ಲಸ್ ವಿದ್ಯಾರ್ಥಿ ಮೋಟಿವೇಶನ್ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಮುಂದಿನ ಚಾಣಕ್ಯ ನೀವಾಗಬಹುದು.